ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಗಡಿನಾಡಿನ ಪುತ್ತಿಗೆಯ ಕುಂಬಳ ಪರಿಸರದ ಪುತ್ತಿಗೆಯ ಕಟ್ಟತಡಕ ಅನ್ನುವ ಕಾರ್ಗತ್ತಲು ಕವಿದ ಗುಡ್ಡಗಾಡುಗಳಿಂದಲೂ ಬೆಟ್ಟಗುಡ್ಡಗಳಿಂದಲೂ ಆವೃತವಾಗಿದ್ದ ಪುತ್ತಿಗೆಯ ಬರಡು ಭೂಮಿಯನ್ನ ಅಕ್ಷರ ಸಂಪನ್ನಗೊಳಿಸಿದ ಈ ನಾಡು ಕಂಡ ಶ್ರೇಷ್ಠ ದಾರ್ಶನಿಕ ಆಧ್ಯಾತ್ಮಿಕ ನಾಯಕ ಸಯ್ಯದುನ ವ ಮುರ್ಷಿದುನ ಅಸಯ್ಯದ ಝೈನುಲ್ ಮುಹಕ್ಕಿಕೀನ್ ಸಯ್ಯದು ತಾಹಿರುಲ್ ಅಹ್ದಲ್ ತಗಳು ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ 3 ದಶಕಗಳ ಮುಂಚೆ ಸ್ಥಾಪಿಸಿದ ಮುಹಿಮ್ಮಾತುಲ್ ಮುಸ್ಲಿಮೀನ್ ಎಜುಕೇಶನ್ ಸೆಂಟರ್ ತನ್ನ ಪುರುಷಾಯಸ್ಸನ್ನ ಈ ನಾಡಿನ ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸುತ್ತಿರುವ ದುರ್ಬಲ ಸಮಾಜದ ಜನರನ್ನ ಮೇಲೆತ್ತುವ ಸಲುವಾಗಿ ಮಾಡಿದ ಅದ್ಭುತವಾದ ಶಿಕ್ಷಣ ಕ್ರಾಂತಿ ಇದು. ಪವಿತ್ರವಾದ ಕುರ್ಆನಿನ ಸೂರತುಲ್ ಕಸಸ್ ಈ ರೀತಿ ಹೇಳುತ್ತದೆ, ಇನ್ನ ನಹ್ನು ನಕುಸ್ಸು ಅಲೈಕ. ಪವಿತ್ರವಾದ ಕುರ್ಆನಿನ ಉದಾತ್ತವಾದ ಪ್ರಮೇಯವು ಈ ರೀತಿ ಹೇಳುತ್ತಾ ಇದೆ, ನುರೀದು ಅನ್ನ ಮುನ್ನ, ನಿಶ್ಚಯವಾಗಿಯೂ ಕೂಡ ನಾವು ಪ್ರವಾದಿಗಳನ್ನು ಕಳುಹಿಸುತ್ತಿರುವುದು, ನುರೀದು ಅನ್ನ ಮುನ್ನ ಅಲ್ಲದೀನ ಉಸ್ತುದ್ಇಫು ಫಿಲ್ ಅರ್ದಿ ವನಜಅಲುಹುಂ ಅಇಮ್ಮತನ್ ವನಜಅಲುಹುಮುಲ್ ವಾರಿಸೀನ್. ದುರ್ಬಲವಾದ ಸಮಾಜವನ್ನು ಮೇಲೆತ್ತುವುದಕ್ಕಾಗಿ ಪ್ರವಾದಿಗಳನ್ನು ಕಳುಹಿಸಲಾಗಿದೆ ಅನ್ನುವ ಪವಿತ್ರವಾದ ಕುರ್ಆನಿನ ಆದೇಶಕ್ಕೆ ಬದ್ಧವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಾರಿಸುದಾರರಾದ ವಿದ್ವಾಂಸರು, ಅದರಲ್ಲಿಯೂ ಕೂಡ ಆ ಪವಿತ್ರವಾದ ಕುಟುಂಬ ಪರಂಪರೆಗೆ ಸೇರಿದ ಅನುಗ್ರಹೀತವಾದ ಅಹ್ದಲ್ ಕುಟುಂಬ ಪರಂಪರೆಗೆ ಸೇರಿದ ಸಯ್ಯದುನ ಅಸಯ್ಯದು ತಾಹಿರುಲ್ ಅಹ್ದಲ್ ತಂಗಳ ಉಸ್ತಾದ ಮಲಪ್ಪುರಂ ಜಿಲ್ಲೆಯಲ್ಲಿ ಹುಟ್ಟಿ ಕಲ್ಲಿಕೋಟೆಯಲ್ಲಿ ಶಿಕ್ಷಣಾರ್ಜನೆಯನ್ನ ಮಾಡಿ ದೂರದ ಕಾಸರಗೋಡಿನ ಅಥವಾ ಕರುನಾಡಿಗೆ ಪಕ್ಕದಲ್ಲಿರುವಂತಹ ಪುತ್ತಿಗೆಯನ್ನ ಆಯ್ಕೆ ಮಾಡಿದ್ದು ಈ ನಾಡಿನ ಸಮಗ್ರವಾದ ಶೈಕ್ಷಣಿಕ ಕ್ರಾಂತಿಗಾಗಿದೆ. ಸುಳ್ಯದಲ್ಲಿ ಮುದರ್ರಿಸರಾಗಿ ವಿವಿಧ ಕರ್ನಾಟಕದ ವಿವಿಧ ಪ್ರದೇಶಗಳಿಗೆ ಧಾರ್ಮಿಕ ನಾಯಕತ್ವವನ್ನು ಕೊಟ್ಟ ಆ ಮಹಾ ಮನುಷ್ಯ ಪುತ್ತಿಗೆಯ ಬರಡು ಭೂಮಿಯಲ್ಲಿ ಮುಹಿಮ್ಮಾತ್ ಎಂಬ ಶಿಕ್ಷಣಾಲಯವನ್ನು ಆರಂಭಿಸಿದಾಗ ಮೊದಲು ಆರಂಭಿಸಿದ್ದು ಕನ್ನಡ ಮಾಧ್ಯಮ ಶಾಲೆಯನ್ನಾಗಿತ್ತು. ಅಕ್ಷರ ಸೇವೆಯ ಅಭೂತಪೂರ್ವವಾದ ಉದಾಹರಣೆಯದು. ಈ ನಾಡಿನ ದುರ್ಬಲ ಸಮಾಜದವರಿಗೆ ಶಾಲಾ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ಕಲಿದು ಅವರನ್ನು ಮೇಲೆತ್ತಿಕೊಂಡು ನಾಳೆಯ ನಾಯಕರನ್ನಾಗಿ ಮಾಡಬೇಕೆಂಬ ಪವಿತ್ರವಾದ ಕುರ್ಆನಿನ ಆದೇಶವನ್ನು ಸ್ವೀಕರಿಸಿಕೊಂಡು ತನ್ನ ಪುರುಷಾಯನ್ನು ಸಮರ್ಪಿಸಿದ ಮಹಾ ಮನುಷ್ಯರಾಗಿದ್ದಾರೆ, ಇತಿಹಾಸ ಪುರುಷರಾಗಿದ್ದಾರೆ ಸಯ್ಯದ ಝೈನುಲ್ ಮುಹಕ್ಕಿಕೀನ್ ಸಯ್ಯದು ತಾಹಿರುಲ್ ಅಹ್ದಲ್ ತಂಗಳರವರು ಸ್ಥಾಪಿಸಿದ ಮುಹಿಮ್ಮಾತ್ ಇವತ್ತು 2000ಕ್ಕೂ ಮಿಕ್ಕ ಅನಾಥ ನಿರ್ಗತಿಕ ಮಕ್ಕಳ ಶಿಕ್ಷಣಾಲಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಉತ್ತರ ಕರ್ನಾಟಕದ ಕುಗ್ರಾಮಗಳನ್ನ ಸುಜ್ಞಾನದ ಕಂದೀಲು ಹೊತ್ತಿಸುವ ವಿದ್ಯಾರ್ಥಿ ಆಂದೋಲನ ಆರಂಭವಾದದ್ದು ಕೂಡ ಮುಹಿಮ್ಮಾತ್ ಅನ್ನುವ ಶಿಕ್ಷಣ ಸಂಸ್ಥೆಯ ಮೂಲಕವಾಗಿತ್ತು. ಅನಾಥರನ್ನ ಕಡೆಗಣಿಸಲ್ಪಟ್ಟಂತಹ ಕಾಲ, ಯತೀಮ್ ಮಕ್ಕಳಿಗಾದರೂ ಕೂಡ ಆಸರೆಯನ್ನು ಕೊಡುವವರಿದ್ದರು. ಆದರೆ ತಂದೆಯಾದವನು ಎಲ್ಲ ಅರ್ಥದಲ್ಲಿಯೂ ಬಡಪಾಯಿಯಾದಾಗ, ಮಕ್ಕಳಿಗೆ ಎಲ್ಲ ಅರ್ಥದಲ್ಲಿಯೂ ಕೂಡ ಶಿಕ್ಷಣ ವಂಚಿತರಾದಾಗ ಸಯ್ಯದುನ ಅಸಯ್ಯದ ಝೈನುಲ್ ಮುಹಕ್ಕಿಕೀನ್ ಸಯ್ಯದು ತಾಹಿರು ತಂಗಳು ಉಸ್ತಾದ ಮುಹಿಮ್ಮಾತ್ ಅನಾಥ ನಿರ್ಗತಿಕ ಮಂದಿರವನ್ನು ಸ್ಥಾಪಿಸುವ ಮೂಲಕ ಶೈಕ್ಷಣಿಕ ಕಲ್ಯಾಣವನ್ನೇ ಮಾಡಿದರು. ಇವತ್ತು ಸಂಸ್ಥೆಯ ಘಟಿಕೋತ್ಸವದ ಭಾಗವಾಗಿ ನಡೆಯುವ ಸುಜ್ಞಾನ ವೇದಿಕೆಗೆ ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಬದುಕಲು ಕರೀಲಿ ಅನ್ನುವ ಉದಾತ್ತವಾದ ಪ್ರಮೇಯವನ್ನ ನಾವು ಮುಂದೂಡುತ್ತಾ ಇದ್ದೇವೆ. ಬದುಕುವುದನ್ನ ಕಲಿಯಬೇಕಾದ ಸನ್ನಿವೇಶ ಇವತ್ತು ಎದುರಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಬಲಾಢ್ಯ ರಾಷ್ಟ್ರಗಳು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಬೇಕಾಗಿ, ತಮ್ಮ ಆರ್ಥಿಕ ಸಂಪನ್ನನ್ನ ಹೆಚ್ಚಿಸುವುದಕ್ಕೆ ಬೇಕಾಗಿ, ಅಥವಾ ತನ್ನ ಸಂಪತ್ತಿನ ವ್ಯಾಮೋಹಕ್ಕೆ ಬೇಕಾಗಿ ಬಡಪಾಯಿ ರಾಷ್ಟ್ರಗಳ ಮೇಲೆಯೇ ಎಲ್ಲಿಂದೆಲ್ಲಿಗೆ ಆಕ್ರಮಣವನ್ನು ಮಾಡುವಾಗ, ಪ್ಯಾಲೆಸ್ತೀನ್ನಲ್ಲಿ ಅದೆಷ್ಟೋ ಜನರನ್ನ ಕೊಲೆಗೈಯುವಾಗ, ಇವತ್ತು ನಿನ್ನೆಗಳಲ್ಲಿ ಆಕ್ರಮಣಗಳು ಮೆರೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಜಗತ್ತಿನಲ್ಲಿ ನಾವು ಬೋಧಿಸಬೇಕಾದದ್ದು ಬದುಕಲು ಕಲಿಯಿರಿ ಅನ್ನುವ ಸಂದೇಶವನ್ನಾಗಿದೆ. ತಾನು ಬದುಕುವುದರ ಜೊತೆಗೆ ಇತರರನ್ನು ಬದುಕಲು ಬಿಡಬೇಕಾಗಿದೆ.
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 23 ವರ್ಷಗಳ ಅದ್ಭುತವಾದ ಬೋಧನೆ ಪ್ರತಿಕಾರವಿಲ್ಲದೆ ಎಲ್ಲರನ್ನೂ ಬದುಕಲು ಬಿಡಲಿಕ್ಕೆ ಸಮ್ಮತವಾಗಿತ್ತು. ಅವತ್ತು ಯಮಾಮಾದ ರಾಜ ಸುಮಾಮ ಅವರು ಇಸ್ಲಾಂ ಸ್ವೀಕರಿಸಿದರು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅರೇಬಿಯನ್ ಮುಶ್ರಿಕರು ಸಂಪೂರ್ಣವಾಗಿಯೂ ಕೂಡ ಸುಮಾಮರ ವಿರುದ್ಧ ತಿರುಗಿ ಬಿದ್ದರು. ಕೋಪದಿಂದ ಅರಬ್ ರಾಜ್ಯಕ್ಕೆ ಯಾವುದೇ ರೀತಿಯ ಆಹಾರವನ್ನು ರಫ್ತು ಮಾಡಲಾರೆ ಅಂತ ಪ್ರತಿಜ್ಞಾಬದ್ಧರಾದರು ಅವತ್ತಿನ ಅರಸ ಸುಮಾಮ. ಈ ವಿಷಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದಾಗ ತಕ್ಷಣವೇ ಸುಮಾಮನಿಗೆ ಕಾಗದವನ್ನು ಕಳುಹಿಸಿಕೊಂಡು, ಯಾರೊಂದಿಗೂ ಪ್ರತೀಕಾರ ಮಾಡಬೇಡಿ, ಅನ್ನವಿಲ್ಲದೆ ಹಸಿವಿನಿಂದ ಕಂಗಾಲಾಗಬಾರದು, ಅವರು ಯಾವ ಧರ್ಮದವನಾಗಲಿ ಜಾತಿಯವನಾಗಲಿ ಎಲ್ಲರಿಗೂ ಆಹಾರವನ್ನು ಕಳುಹಿಸಿಕೊಡಬೇಕೆನ್ನುವ ಉದಾತ್ತವಾದ ಸಂದೇಶವನ್ನು ಕಲಿಸಿಕೊಟ್ಟವರಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಬದುಕಲು ಕಲಿಯಬೇಕೆಂಬ ಉದಾತ್ತವಾದ ಸಂದೇಶದ ಉನ್ನತವಾದ ಅಧ್ಯಾಯವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನುದ್ದಕ್ಕೂ ಸಿಗುತ್ತಿರುವುದು. ಆಧುನಿಕ ಜಗತ್ತಿಗೆ ಅನಿವಾರ್ಯವಾದದ್ದು ಪ್ರವಾದಿ ಸಂದೇಶಗಳ ಬದುಕಿನ ಸುಂದರವಾದ ಸಂದೇಶಗಳನ್ನಾಗಿದೆ. ಕೈದಿಯಾಗಿ ಬಂಧಿತನಾದ ವ್ಯಕ್ತಿಗೂ ಕೂಡ ಗೋಧಿ ರೊಟ್ಟಿಯನ್ನು ತಿನ್ನಿಸುವಾಗ ಸಹಚರರು ಕೇಳಿದರು, ಯಾ ರಸೂಲಲ್ಲಾಹ್, ಅವರು ವೈರಿಗಳಲ್ಲವೇ? ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉತ್ತರ, ಅವರು ಮನುಷ್ಯರಲ್ಲವೇ ಎಂದಾಗಿತ್ತು. ಹಗೆಬೇಡ, ಕೊಲಬೇಡ, ಮುನಿಯ ನುಡಿಯಬೇಡ, ದಯವೇ ಧರ್ಮದ ಮೂಲವಯ್ಯ, ದಯವಿರಲಿ ಸರ್ವ ಪ್ರಾಣಿ ಪಕ್ಷಿಗಳೆಲ್ಲವುಗಳಲ್ಲಿ ಅನ್ನುವ ಬಸವಣ್ಣರ ವಚನ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 6ನೇ ಶತಮಾನದ ನಿಜವಾದ ದಾರ್ಶನಿಕ ಬದುಕಿನ ಕುರಿತಾಗಿತ್ತು. ನನ್ನ ಪ್ರೀತಿಯ ಮಿತ್ರರೇ, ನಾವೆಲ್ಲರೂ ಕಲಿಯಬೇಕಾದದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನ ಸುಂದರವಾದ ಸಂದೇಶ. ಇನ್ಶಾ ಅಲ್ಲಾಹ್ ನಿಮ್ಮ ಮುಂದೆ ಕುರ್ಆನ್ ಮತ್ತು ಕುರ್ಆನಿನ ಮತ್ತು ಹದೀಸಿನ ಅದ್ಭುತವಾದ ವ್ಯವಸ್ಥೆ ಅಡಿಯಲ್ಲಿ ನಾವು ಇವತ್ತು ಕಲಿಯಬೇಕಾಗಿದೆ. ಹೌದು, ಜಗತ್ತು ಇವತ್ತು ತತ್ತರಿಸುತ್ತಾ ಇದೆ. ಆರ್ಥಿಕ ವ್ಯವಸ್ಥೆಗಳು ಸಂಪೂರ್ಣವಾಗಿ ಬುಡಮೇಲಾಗುವಂತಹ ಸನ್ನಿವೇಶ ಎದುರಾಗುತ್ತಿದೆ. ಅತಿ ದೊಡ್ಡ ದಾರ್ಶನಿಕ ಜನರು ಕೂಡ ಆರ್ಥಿಕ ಶಾಸ್ತ್ರಜ್ಞರು ಕೂಡ ಇವತ್ತು ಸಂಪೂರ್ಣವಾಗಿ ಸೋತು ಹೈರಾಣಾಗುವಂತಹ ದುರಂತವಾದ ಸನ್ನಿವೇಶ ಎದುರಾಗುತ್ತಿರುವಾಗ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಆರ್ಥಿಕ ಸಿದ್ಧಾಂತವನ್ನ ಎತ್ತಿ ಹಿಡಿಯಬೇಕಾಗಿದೆ. ಅದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನೀವು ವ್ಯಾಪಾರವನ್ನು ಮಾಡಿರಿ, ಆದರೆ ನೀವು ಬಡ್ಡಿಯ ಹತ್ತಿರ ಸುಳಿಯಬೇಡಿರಿ ಅಂತ ಹೇಳಿದರು. ಇಜಿತನಿಬಿರು, ಖಂಡಿತವಾಗಿಯೂ ಕೂಡ ನೀವು ಬಡ್ಡಿಯನ್ನ ಬಿಡಿರಿ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶವನ್ನು ಸ್ವೀಕರಿಸಿದ್ದರೆ ಇವತ್ತು ಜಗತ್ತು ಆರ್ಥಿಕ ದುಸ್ಥಿತಿಗೆ ಬರುತ್ತಿರಲಿಲ್ಲ. ಎಲ್ಲ ಸಂಪತ್ತನ್ನು ಹೊಂದಿಕೊಂಡು ಕೂಡ ತನ್ನ ಸಂಪತ್ತನ್ನು ಇನ್ನಷ್ಟು ವೃದ್ಧೀಕರಣ ಮಾಡುವ ಸಲುವಾಗಿ, ವಿಸ್ತೀಕರಣ ಮಾಡುವ ಸಲುವಾಗಿ ಬಡ್ಡಿಯ ಹಿಂದೆ ಬಿದ್ದಂತಹ ಅದೆಷ್ಟೋ ಜೀವಗಳು ಇವತ್ತು ನೇಣಿಗೆ ಶರಣಾಗಿಕೊಂಡು ಆತ್ಮಹತ್ಯಕ್ಕೆ ಶರಣಾಗುತ್ತಿದೆ. ಹಾಗಾಗಿ ಈ ಸನ್ನಿವೇಶದಲ್ಲಿ ನಾವು ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಾ ಇದ್ದೇವೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಸುಂದರವಾದ ಆರ್ಥಿಕ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಂಡು ಬದುಕೋಣ ಬನ್ನಿ, ಬದುಕಲು ಕಲಿಯೋಣ ಬನ್ನಿ. ಅದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಿದ್ಧಾಂತವನ್ನು ಅಕ್ಷರಾರ್ಥದಲ್ಲಿ ಪಾಲಿಸಿದ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹುವರ ಕಾಲಘಟ್ಟದಲ್ಲಿ ಬಡವರನ್ನು ಹುಡುಕಿಕೊಂಡು ಶ್ರೀಮಂತರು ಹೋಗಬೇಕಾಗಿದ್ದ ಕಾಲ ಸಂಜಾತವಾಗಿತ್ತು. ಶ್ರೀಮಂತ ವರ್ಗದವರೇ ತಮ್ಮ 2.5 ಶತಮಾನ ಹಣವನ್ನ ಕಡ್ಡಾಯ ದಾನ ನೀಡುವ ಮೂಲಕ ಬಡವರನ್ನ ಮೇಲೆತ್ತಿರಿ ಅನ್ನುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಿದ್ಧಾಂತ ಇವತ್ತು ಜಗತ್ತು ಉಳಿಯುವುದಕ್ಕಿರುವ ಏಕೈಕ ಪರಿಹಾರವೆಂದು ಹೇಳಬೇಕಾಗುತ್ತದೆ. ಗಾಂಧೀಜಿಯವರು ಅವತ್ತು ಈ ಭಾರತಕ್ಕೆ ಬಯಸಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಿದ್ಧಾಂತವನ್ನು ಅಕ್ಷರಶಃ ಪಾಲಿಸಿದ 2ನೇ ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹುವರ ಆಡಳಿತವನ್ನಾಗಿತ್ತು. ಯಾಕೆ ಗೊತ್ತಾ? ಈ ಭಾರತ ಅನ್ನುವುದು ಯುನಾನುವ ಮಿಸುರುವ ರೋಮ, ಸಬ್ ಮಿಟ್ ಗಯೇ ಜಹಾನ್ ಸೆ ಅಬ್ ತಕ್ ಮಗರ್ ಹೇ ಬಾಕಿ, ನಾಮೋ ನಿಶಾನ್ ಹಮಾರ, ನಾಮೋ ನಿಶಾನ್ ಹಮಾರ. ಸರ್ವ ವಿವಿಧ ಧರ್ಮಗಳು, ವರ್ಗಗಳು, ವರ್ಣದವರೆಲ್ಲರೂ ಕೂಡ ಸೇರುವಂತಹ ಸುಂದರವಾದ ಭಾರತವಾಗಿದೆ ಈ ದೇಶ. ಹಾಗಾಗಿ ಇಲ್ಲಿ ಯಾವಾಗಲೂ ಕೂಡ ಶಾಂತಿ ಸಮಾಧಾನ ಇರಬೇಕಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಸಿದ್ಧಾಂತವನ್ನು ಸ್ವೀಕರಿಸಿದಂತಹ ಖಲೀಫಾ ಉಮರ್ರ ಆಡಳಿತ ಬೇಕೆಂದು ಮಹಾತ್ಮ ಗಾಂಧೀಜಿ ಬಯಸಿದ್ದರು. ಯಾವ ರೀತಿಯ ಆಡಳಿತವಾಗಿತ್ತು ಅದು? ಪ್ರೀತಿಯ ಮಿತ್ರರೇ, ಇಲ್ಲೊಂದು ಉದಾಹರಣೆಯನ್ನು ನಾನು ಹೇಳುತ್ತಾ ಇದ್ದೇನೆ. ಅವತ್ತು ಮುಸಲ್ಮಾನರು ಬಲಿಷ್ಠವಾಗಿದ್ದರು. ಮಾತ್ರವಲ್ಲ,
ಮುಸಲ್ಮಾನರು ಬಹುಸಂಖ್ಯಾತರಾಗಿದ್ದರು, ಯಹೂದಿಗಳು ಅಲ್ಪಸಂಖ್ಯಾತರಾಗಿದ್ದರು. ಅಲ್ಪಸಂಖ್ಯಾತರಾದ ಯಹೂದಿಗಳ ಮೂರ್ತಿಯ ಮೂಗಿಗೆ ಯಾರೋ ಕಿಡಿಗೇಡಿಗಳು ಹಾನಿ ಮಾಡಿದಂತಹ ಸಂದರ್ಭ ಅವರು ಖಲೀಫರಾದ ಉಮರ್ ರಲಿಯಲ್ಲಾಹುನವರನ್ನ ಭೇಟಿ ಮಾಡುತ್ತಾರೆ. ಉಮರ್ ರಲಿಯಲ್ಲಾಹುನವರ ಬಳಿ ಬಂದುಕೊಂಡು ಹೇಳುತ್ತಾರೆ, ಯಾ ಉಮರ್, ನಾವು ಆರಾಧಿಸುವಂತಹ ಮೂರ್ತಿಯ ಮೂಗಿಗೆ ಕೆಲವು ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ. ವಿಚಾರ ತಿಳಿದಂತಹ ಉಮರ್ ರಲಿಯಲ್ಲಾಹುನವರು ಅಲ್ಪಸಂಖ್ಯಾತರಾದ ಯಹೂದಿ ನಾಯಕರನ್ನ ಸಮಾಧಾನಪಡಿಸಿಕೊಂಡು ಹೇಳುತ್ತಾರೆ, ನೋಡಿರಿ, ನಿಮ್ಮ ಮೂರ್ತಿ ಕಂಚಿನದ್ದು ಮಾಡಲ್ಪಟ್ಟಿದ್ದರೆ ನಾನು ನಿಮಗೆ ಚಿನ್ನದ ಮೂರ್ತಿಯನ್ನೇ ಮಾಡಿಕೊಡುತ್ತೇನೆ. ಆ ಸಂದರ್ಭದಲ್ಲಿ ಯಾರೋ ಕೆಲವರು ಅಪಸ್ವರವನ್ನು ಹೇಳತೊಡಗಿದರು. ಆಗ ತನ್ನ ಸೇವಕನನ್ನ ಕರೆದುಕೊಂಡು ಹೇಳುತ್ತಾರೆ, ಈ ನಾಡಿನ ಅಲ್ಪಸಂಖ್ಯಾತರಾದ ಯಹೂದಿಗಳ ಮೂಗಿಗೆ ಬದಲಾಗಿ ತನ್ನ ಮೂಗನ್ನೇ ಕತ್ತರಿಸುವ ಅಂತ ಆದೇಶ ಕೊಟ್ಟಾಗ ಆ ಯಹೂದಿಗಳು ಉಮರ್ ರಲಿಯಲ್ಲಾಹುನವರ ಕಾಲಡಿಗೆ ಬಂದು ಬಿದ್ದುಕೊಂಡು ಹೇಳುತ್ತಾರೆ, ಯಾ ಉಮರ್, ತಮ್ಮಂತಹ ಅರಸರಿರುವಾಗ, ನ್ಯಾಯವಂತ ನೀತಿವಂತ ಅರಸರಿರುವಾಗ ನಮಗೆ ಯಾಕೆ ಮೂರ್ತಿ, ಯಾಕೆ ಮೂಗು ಅಂತ ಹೇಳಿದ್ದರೆ ಇದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಉದಾತ್ತವಾದ ಬದುಕಿನ ವ್ಯವಸ್ಥೆಗಳು. ನನ್ನ ಪ್ರೀತಿಯ ಮಿತ್ರರೇ, ಈ ನಾಡಿಗೆ ಇಸ್ಲಾಂ ಬಂದದ್ದು ಸೂಫಿ ಸಂತರ ಮೂಲಕವಾಗಿದೆ. ಯಾವುದಾದರೂ ಪುಸ್ತಕದಲ್ಲಿ ಇತಿಹಾಸದಲ್ಲಿ ಬರೆದ ಹಾಗೆ ಸಿಂಧ್ ಆಕ್ರಮಣದ ಮೂಲಕ ಇಸ್ಲಾಂ ಇಲ್ಲಿ ಬಂದಿಲ್ಲ. ಮಹಮ್ಮದ್ ಗೋರಿಯ ಆಕ್ರಮಣ ಮೂಲಕ, ಮಹಮ್ಮದ್ ಗಜನಿಯ ಆಕ್ರಮಣದ ಮೂಲಕ ಇಸ್ಲಾಂ ಪ್ರವೇಶಿಸಿತು ಅನ್ನೋದು ಅತ್ಯಂತ ಶುದ್ಧ ವದಂತಿಯಾಗಿರುತ್ತದೆ. ಇಸ್ಲಾಮಿನ ಪ್ರವೇಶ ಯಾವ ರೀತಿ ಆಯಿತು ಅಂತ ಗೊತ್ತೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿಯೇ ಬಂದಂತಹ ಸ್ವಹಾಬಿಗಳು ಅವರು ಬಂದದ್ದು ಕಾಸರಗೋಡಿಗೆ ಆಗಿತ್ತು. ಆ ಕಾಸರಗೋಡಿಗೆ ಆ ಸೂಫಿ ಸಂತರಾದಂತಹ ಮಹಾತ್ಮರು ಬರುವಾಗ ಅವತ್ತು ಅವರನ್ನು ಸ್ವೀಕರಿಸಿದ್ದು ಈ ನಾಡಿನ ನೀಚ ಜಾತಿ ಅಂತ ಹೇಳುತ್ತಿರುವಂತಹ ವರ್ಗ ವ್ಯವಸ್ಥೆಯಲ್ಲಿ ಶೋಷಿತರಾಗಿದ್ದಂತಹ ಕೆಳಜಾತಿಯವರಾಗಿದ್ದರು. ಕೆಳಜಾತಿ ಅನ್ನುವ ಕಾರಣಕ್ಕೆ ಶ್ವೇತವರ್ಣದ ಅಪ್ಪಟ ಬಿಳಿ ಸೌಂದರ್ಯ ಮುಖವನ್ನು ಹೊಂದಿದ್ದ ಸ್ವಹಾಬಾಗಳನ್ನು ಕಂಡಾಗ ನಿಜಕ್ಕೂ ಅಚ್ಚರಿಪಟ್ಟಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡ ಸೂಫಿ ಸಂತರ ಉತ್ತಮವಾದ ಹಾದಿಯಾಗಿದೆ. ಹಾಗಾಗಿ ಇಸ್ಲಾಂನಲ್ಲಿರುವ ನಿಜವಾದ ಮುಖ ಅದು ಸುನ್ನಿ ಮಾತ್ರವಾಗಿದೆ, ಅದು ಸೂಫಿಸಂ ಮಾತ್ರವಾಗಿದೆ. ಅಜ್ಮೀರ್ ಖಾಜಾ ಗಂದೇ ನವಾಜ್ ಖಾಜಾ ಗರೀಬ್ ನವಾಜ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಅನುಗ್ರಹೀತ ದರ್ಬಾರ್ನಲ್ಲಿ ಉರೂಸುಗಳು ನಡೆಯುತ್ತಾ ಇದೆ. ಅಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಅನ್ನುವ ಭೇದ ಭಾವವಿಲ್ಲದೆ ಜನಕೋಟಿಗಳು ಕೂಡ ಆ ಮಹಾತ್ಮರ ದರ್ಬಾರಿಗೆ ಬರುತ್ತಾ ಇದೆ. ಉಳ್ಳಾಳ ಸೈಯದ್ ಮದನಿಯವರ ದರ್ಬಾರಿಗೆ ಸರ್ವಧರ್ಮ ಬಾಂಧವರು ಬರುತ್ತಿದ್ದಾರೆ. ಔಲಿಯಾಗಳ ನಿಂದಿಸುವವರು, ಪೂರ್ವಿಕರ ನಿಂದಿಸುವವರು, ಮಹಾತ್ಮರ ನಿಂದಿಸುವವರು ಅವರು ಒಮ್ಮೆಯೂ ಕೂಡ ಇಸ್ಲಾಮಿನ ನಿಜವಾದ ಮುಖವನ್ನು ಹೊಂದಿದವರಲ್ಲ. ಸೂಫಿ ಸಂತರ ಮುಖವಾಗಿದೆ ಇಸ್ಲಾಮಿನ ಮುಖ. ಸೂಫಿ ಸಂತರ ಮೂಲಕ ಈ ನಾಡಿನಲ್ಲಿ ಯಾವಾಗಲೂ ಇರುವುದು ಶಾಂತಿ ಮತ್ತು ಸೌಹಾರ್ದತೆಯ ಭಾಗವಾಗಿದೆ. ಹಾಗಾಗಿ ಇಸ್ಲಾಮಿನ ಬಹುಕೋಟಿ ಮುಸಲ್ಮಾನರು ಅತ್ಯಂತ ಪ್ರೀತಿಯ ವಿಚಾರಧಾರೆ ಏನು ಅಂತ ಹೇಳಿದರೆ ಅದು ಸೂಫಿ ಸಿದ್ಧಾಂತಗಳು ಮಾತ್ರವಾಗಿದೆ. ಹಾಗಾಗಿ ಪ್ರೀತಿಯ ಮಿತ್ರರೇ, ಸೂಫಿ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು, ಸುನ್ನಿ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು, ಪ್ರವಾದಿ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಬದುಕಲು ಕಲಿಯೋಣ ಬನ್ನಿ ಅಂತ ಮಾತ್ರ ಹೇಳುತ್ತಾ ಈ ಕಾರ್ಯಕ್ರಮದ ಸೂಫಿ ಸಿದ್ಧಾಂತವಾಗಿದೆ ಈ ನಾಡಿಗೆ ಅತ್ಯಂತ ಮುಖ್ಯ. ಸುನ್ನಿಸಂ ಅದು ಸುನ್ನಿಸಂ ಅಂತ ಹೇಳಿದರೆ ಏನು? ಪೂರ್ವಿಕರ ಸಿದ್ಧಾಂತಗಳನ್ನ, ಇಸ್ಲಾಮಿನ ಪವಿತ್ರವಾದ ನಿಜವಾದ ಎಲ್ಲ ರೀತಿಯಲ್ಲಿಯೂ ಕೂಡ ಅನುಸರಿಸಿಕೊಂಡು ಬಂದವರಾಗಿದ್ದಾರೆ ನಿಜವಾದ ಸುನ್ನಿಗಳು. ನಿಮಗೆ ಗೊತ್ತು, ನಿಮಗೆ ಗೊತ್ತು, ಭಾರತಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಂತಹ, ಮದೀನಾದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟ ಈ ಭಾರತದ ಸುಲ್ತಾನ್ ಅಲ್ ಹಿಂದ್ ಅತಾವುರ್ ರಸೂಲ್ ಖಾಜಾ ಮುঈನುದ್ದೀನ್ ಉಲ್ ಚಿಸ್ತಿ ಅಜ್ಮೀರ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಉತ್ತರ ಭಾರತದಾದ್ಯಂತ ಇಸ್ಲಾಮಿನ ಪ್ರಭೆಯನ್ನು ಹರಡಿದ್ದು ಅದು ಪ್ರೀತಿಸುವ ಮೂಲಕ ಮಾತ್ರವಾಗಿದೆ. ಎಲ್ಲರನ್ನೂ ಕೂಡ ಪ್ರೀತಿಸಿದರು. ಆ ಪ್ರೀತಿಯ ಮುಂದೆ ಧರ್ಮ, ಜಾತಿ, ವರ್ಗ, ವರ್ಣಗಳೆನ್ನುವ ಡಿಸ್ಕ್ರಿಮಿನೇಷನ್ಗಳಿರಲಿಲ್ಲ, ಭೇದ ಭಾವಗಳಿರಲಿಲ್ಲ. ಎಲ್ಲರನ್ನೂ ಪ್ರೀತಿಸಿದಾಗ ಆ ಕಾಲಘಟ್ಟದ ಜನರಿಗೆ ನಿಜವಾಗಿಯೂ ಕೂಡ ಅರ್ಥ ಏನೊಂದು ಗೊತ್ತಾಗಿತ್ತು. ಅವತ್ತೊಬ್ಬ ಅರಸನಿದ್ದ, ರಜಪೂತ ಕುಟುಂಬಕ್ಕೆ ಸೇರಿದ ಆ ಅರಸ ಸುಲ್ತಾನ್ ಅಲ್ ಹಿಂದ್ ಅತಾವುರ್ ರಸೂಲ್ ಖಾಜಾ ಮುঈನುದ್ದೀನ್ ಉಲ್ ಚಿಸ್ತಿ ಅಜ್ಮೀರ್ ಅನ್ನುವ ಪರದೇಶದ ವ್ಯಕ್ತಿಯೊಬ್ಬರು ಬಂದಾಗ ವಿರೋಧ ಮಾಡುವುದಕ್ಕೆ ಆರಂಭ ಮಾಡಿದರು.
ಗರೀಬ್ ನವಾಜ್ ಮುঈನುದ್ದೀನ್ ಜಿಸ್ತಿ ಅಜ್ಮೀರ್ ಖದಸಲ್ಲಾಹು ಸಿರ್ರಹುಲ್ ಅಜೀಜ್ ಮತ್ತು ಜಿಸ್ತಿ ಜೊತೆಗೆ ಇದ್ದಂತಹ ಕೆಲವೊಂದು ಶಿಷ್ಯರಿಗೆ ಯಾವ ರೀತಿಯೂ ಕೂಡ ಕುಡಿಯಲಿಕ್ಕೆ ನೀರು ಕೊಡುವುದಿಲ್ಲ ಅಂತ ತೀರ್ಮಾನಕ್ಕೆ ಬದ್ಧರಾದರು. ಆದರೆ ಅಲ್ಲಾಹನನ್ನ ಪ್ರೀತಿಸಿದಂತಹ ಆ ಮಹಾನುಭಾವನನ್ನ ಸರ್ವ ಸೃಷ್ಟಿಗಳು ಕೂಡ ಪ್ರೀತಿಸುತ್ತದೆ. ಹನುಮ ಸಾಗರದ ನೀರು ಬತ್ತಿ ಹೋಯಿತು. ಕೊನೆಗೂ ಕೂಡ ಈ ವಿಚಾರ ಅರಸನಿಗೆ ತಿಳಿದಾಗ ಅರಸ ಕೊನೆಗೂ ಕೂಡ ಸುಲ್ತಾನ್ ಹಿಂದ್ ಸಾತ್ವಿಕ ಸೂಫಿ ವರ್ಯ ಮುঈನುದ್ದೀನ್ ಜಿಸ್ತಿ ಅಜ್ಮೀರ್ರ ದರ್ಬಾರಿಗೆ ಬರಬೇಕಾಗಿತ್ತು. ಎಲ್ಲ ನೀರು ಬತ್ತಿ ಹೋಗುವ ಮುಂಚೆ ತನ್ನ ಚೆಂಬಲ್ಲಿ ತನ್ನ ಕೈವಶ ಮಾಡಿದ್ದ ಒಂದು ಚೆಂಬು ನೀರು ಜಿಸ್ತಿಯವರ ಕೈಯಲ್ಲಿ ಇತ್ತು. ಆ ನೀರನ್ನು ಮತ್ತೆ ಸುರಿಸುವ ಮೂಲಕ ಎಲ್ಲರಿಗೂ ನೀರು ಕೊಟ್ಟರು. ಪ್ರತಿಕಾರವಿಲ್ಲದ ಉದಾತ್ತವಾದ ಜೀವನದ ಮೂಲಕವಾಗಿತ್ತು ತನ್ನ ವೈರಿಗಳನ್ನ ಸಂಪೂರ್ಣವಾದ ಮಿತ್ರರನ್ನಾಗಿ ಮಾಡಲಿಕ್ಕೆ ಸುಲ್ತಾನ್ ಹಿಂದ್ ಅತಾಉರ್ ರಸೂಲ್ ಹಾಜಾ ಮುঈನುದ್ದೀನ್ ಜಿಸ್ತಿ ಅಜ್ಮೀರ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರಿಗೆ ಸಾಧ್ಯವಾದದ್ದು. ಸೂಫಿ ಸಂತರ ಬದುಕು ಇದಾಗಿದೆ. ಸೈಯದ್ ಮದನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಉಳ್ಳಾಳದಲ್ಲಿ ಚಿರಶ್ರೀಯಾಗಿರುವ ಆ ಮಹಾತ್ಮರ ಬಗ್ಗೆ ನೋಡೋಣ ಬನ್ನಿ. ಅವರು ಮದೀನಾದಿಂದ ಬಂದವರು. ಅವರು ಕೂಡ ಇಲ್ಲಿ ಕಲಿಸಿಕೊಟ್ಟದ್ದು ಅವತ್ತು ಚೋಳ ವಂಶಜರು ಇರುವಂತಹ ಕಾಲವಾಗಿತ್ತು. ಅವರಲ್ಲಿಯೂ ಕೂಡ ಸ್ನೇಹಗಳ ಸಂದೇಶವನ್ನು ಕೊಡುವ ಮೂಲಕ, ಪ್ರೀತಿಯ ಸಂದೇಶವನ್ನು ಕೊಡುವ ಮೂಲಕವಾಗಿತ್ತು. ವಾಸ್ತವದಲ್ಲಿ ಈ ಸೂಫಿ ಸಂತರು ಈ ನಾಡಿನಲ್ಲಿ ಬದುಕಲು ಕಲಿಸುವ ಮೂಲಕ, ಇನ್ನೊಬ್ಬನನ್ನ ಬದುಕನ್ನು ಕಲಿಸುವ ಮೂಲಕವಾಗಿತ್ತು ಇಸ್ಲಾಮಿನ ಮಹತ್ತರವಾದ ಸಂದೇಶವನ್ನು ಪ್ರಮೇಯ ಮಾಡಿದ್ದು. ಹಾಗಾಗಿ ನಾವು ಮತ್ತೆ ಹೇಳುತ್ತಾ ಇದ್ದೇವೆ, ನಮ್ಮ ಸಂಘಟನೆಗಳು, ನಮ್ಮ ಸಂಸ್ಥೆಗಳು ಎಲ್ಲವೂ ಕೂಡ ಬದುಕನ್ನು ಕಲಿಸುತ್ತಾ ಇದೆ. ನಿಮಗೆ ಗೊತ್ತಾ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಹಿಂದ್, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಶೇಖುನ AP ಉಸ್ತಾದ್. ಯಾಕಾಗಿ ಅವರು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿಯಾದರು ಅಂತ ಗೊತ್ತೇ? ನಿಮಗೆ ಗೊತ್ತಿರಬಹುದು. ವರ್ಷಗಳ ಮುಂಚೆ ನಿಮಿಷ ಪ್ರಿಯ ಅನ್ನುವ ಕ್ರೈಸ್ತನ ಹುಡುಗಿ ಪಾಪ ಯಮನಿಗೆ ಹೋಗಿದ್ದಳು. ಯಮನಿಗೆ ಹೋದಾಗ ಅಲ್ಲೇನೋ ಆದಂತಹ ಅಚಾತುರ್ಯದಿಂದ ಕಾರಣವಾಗಿ ಅವಳಿಗೆ ಅಲ್ಲಿನ ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟಿತ್ತು. ಭಾರತದ ಸನ್ಮಾನ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಪ್ರತಿನಿಧಿಗಳು, ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಕೂಡ ಅವಳ ನ್ಯಾಯಕ್ಕೆ ಬೇಕಾಗಿ ಹೋರಾಡಿತು. ಹಲವಾರು ಸಂಘಟನೆಗಳು ಹೋರಾಟಿತು. ಎಲ್ಲರ ಹೋರಾಟವೂ ಕೂಡ ವಿಫಲವಾದಾಗ ಕೊನೆಗೂ ಕೂಡ ಕೇರಳ ಸರ್ಕಾರದ ಹಲವಾರು ಅಧಿಕೃತ ವ್ಯಕ್ತಿಗಳ ಮೊರೆಯಂತೆ ಸುಲ್ತಾನ್ ಉಲಮಾ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ, ಯಮನಿನ ಸಾತ್ವಿಕ ವಿದ್ವಾಂಸರ ಮೂಲಕ ಅಲ್ಲಿನ ಜನರಿಗೆ ಒತ್ತಡವನ್ನು ಹೇರಿಕೊಂಡು ನಿಮಿಷ ಪ್ರಿಯಗೆ ಬದುಕು ಕೊಟ್ಟಿದ್ದರೆ ಬದುಕಲು ಕಲಿಯಿರಿ ಅನ್ನುವ ಉದಾತ್ತವಾದ ಸಂದೇಶವನ್ನು ಎತ್ತಿ ಹಿಡಿಯುವ ಈ ಮಹತ್ತರವಾದ ವೇದಿಕೆಯಲ್ಲಿ ಇನ್ನಷ್ಟು ಅಧ್ಯಾಯವನ್ನು ಕಲಿಯೋಣ ಬನ್ನಿ. ಈ ಕಾರ್ಯಕ್ರಮವನ್ನ ಮುಹಿಮ್ಮಾತುಲ್ ಮುಸ್ಲಿಮೀನ್ ಎಜುಕೇಶನ್ ಸೆಂಟರ್ ಏರ್ಪಡಿಸುತ್ತಿರುವಂತಹ ಐತಿಹಾಸಿಕವಾದ ಬದುಕಲು ಕಲಿಯಿರಿ ಸುಜ್ಞಾನ ವೇದಿಕೆಯನ್ನ ಉದ್ಘಾಟನೆ ಮಾಡಿಕೊಂಡು ಮಾತನಾಡಲಿಕ್ಕಿದ್ದಾರೆ SIS ಕರ್ನಾಟಕ ರಾಜ್ಯ ಇದರ ಪ್ರಧಾನ ಕಾರ್ಯದರ್ಶಿ, ಅನುಗ್ರಹೀತ ಲೇಖಕ ಮೌಲಾನಾ KM ಅಬೂಬಕರ್ ಸಿದ್ದಿಕ್ ಅವರನ್ನ ಪ್ರೀತಿ ಮೂಲಕ ಬರಮಾಡ್ತಾ ಇದ್ದೇನೆ.